ಬೇರೆ ರಾಜ್ಯಗಳಲ್ಲಿ ಕೊಡುವುದಾದ್ರೆ ಯಾಕಾಗಿ ಕೊಡುವುದಾದ್ರೆ ಒಂದೇ ಒಂದು ಕಟ ಅಂತ 1 ಲಕ್ಷ ಬೀಳ್ತದೆ ವರ್ಷಕ್ಕೆ ಅಂತ ಹೇಳ್ತಾರಲ್ಲ, ಅದೊಂದು ರೀಸನ್ ಇರಬೇಕು ಅದಲ್ಲ. ಬಟ್ ಅದು ನಾರ್ತ್ ಇಂಡಿಯಲ್ಲಿ ಕಷ್ಟ. ಯಾಕಂದ್ರೆ ನಾರ್ತ್ ಇಂಡಿಯಲ್ಲಿ ನೋಡಿ, ನಮ್ಮ ಸೌತಲ್ಲಿ ಇಲ್ಲ. ನಾರ್ತ್ ಇಂಡಿಯಾ ಸಪೋಸ್ ಟೇಕ್ ಇಟ್ UP, ಅಲ್ಲಿ 3 ಅಲೆ ಕಾಣುತ್ತೆ. ಮೋದಿ ಅಲೆ, ಯೋಗಿ ಅಲೆ, ರಾಮ ಅಲೆ ಎಲ್ಲ ಉಂಟು, ಹೌದಲ್ಲ? ಇಲ್ಲೆಲ್ಲ ಕಾಣುದಿಲ್ಲ, ಖಾಲಿ ಮೋದಿ ಅಲೆ ಮಾತ್ರ BJP ಫೇವರ್ ಕಾಣೋದು, ನಿಮಗೆ ಬೇರೆ ಯಾವ ಅಲೆನೂ ಕಾಣೋದಿಲ್ಲ ಆ್ಯಕ್ಚುಲಿ. ಸೊ ಇಂಥ ರೀತಿಯಲ್ಲಿ ಕರ್ನಾಟಕದಲ್ಲಿ ಯಾವಾಗ ಕಾಂಗ್ರೆಸ್ಗೆ ಮತದಾರರು ಕೈ ಹಿಡಿದಿಲ್ವಾ, ಬೇರೆ ರಾಜ್ಯಗಳಲ್ಲಿ ಅಲ್ಲ. ಗ್ಯಾರಂಟಿ ಯೋಜನೆ ಬಗ್ಗೆ ನಿನ್ನೆ ರವೀಂದ್ರ ರೇಷ್ಮೆ ಅವರು ಒಂದು ಹೇಳ್ತಾ ಇದ್ರು, ಯಾರು ನಮಗೆ ಗ್ಯಾರಂಟಿ ಕೊಟ್ಟಿದ್ದು? ಸಿದ್ದರಾಮಯ್ಯ. ಓಕೆ, ಸಿದ್ದರಾಮಯ್ಯ ಅವರನ್ನು ಗೆಲ್ಲಿಸಿದೀವಿ, 5 ವರ್ಷ ನೀವೇ ಇರಿ. ಇದಕ್ಕಲ್ವಲ್ಲ, ಇದು ನರೇಂದ್ರ ಮೋದಿ ಅವರಿಗೆಲ್ಲ ಆಗ್ತೀವಿ. ನೆಕ್ಸ್ಟ್ ಸಿದ್ದರಾಮಯ್ಯ ಬಂದಾಗ ವಾಪಸ್ ಕೊಡ್ತೀವಿ. ನಮ್ಮ ಮಂಗಳೂರು ಕಡೆ ಏನಾದ್ರು ಅವ್ರೇನು ಕೈಯಿಂದ ಕೊಟ್ಟಿದ್ದಾರೆ ಕೇಳ್ತಾರೆ, ಅಷ್ಟು ಹೇಳ್ತಾರೆ. ನಾನು ಕೇಳೋ ಮಂಗಳೂರು ಹತ್ರ ಅವ್ರೇನು ಗೌರ್ಮೆಂಟ್ ದೊಡ್ಡ ನಮ್ಗೆ ಕೊಡ್ತಾರೆ, ನಾವೇ ಅವ್ರೇನು ಕೈಯಿಂದ ಕೊಟ್ಟಿದ್ದಾರೆ ಅಂತ. ಆ ರೀತಿ ಜನಗಳು ಎಷ್ಟು ಬುದ್ಧಿವಂತರು ನೋಡಿ. ನಂಗೆ ಭಾರಿ ಅಷ್ಟೇ, ಕರ್ನಾಟಕದಲ್ಲಿ ಖಂಡಿತ BJP ಒಳ್ಳೆ, ಕಾಂಗ್ರೆಸ್ BJP ಒಳ್ಳೆ ಫೈಟ್ ಕೊಡ್ತಾರೆ ಅಂತ ಹೇಳಿ. ಬಟ್ ಒಂದ್ಸಲ ಎಕ್ಸಿಟ್ ಪೋಲ್ ಯಾವಾಗ ಔಟ್ ಆಯ್ತಾ ನಂಗೆ ಅದು ಎಕ್ಸಿಟ್ ಪೋಲ್ ಹೇಳಿದಲ್ಲ, ನಾನು ಕ್ಷೇತ್ರ ನಿಮ್ಗೆ ಹೇಳಿಬಿಟ್ಟೆ, ನೋಡಿಬೇಕಿಲ್ಲ ಫೈನಲ್. ಎಕ್ಸಿಟ್ ಪೋಲ್ಗಿಂತ ಮೊದಲು ನಿಮ್ಮ ನಿರೀಕ್ಷೆಗಳೇನಿತ್ತು? ಅಲ್ಲ, ಎಕ್ಸಿಟ್ ಪೋಲ್ ಮೊದಲು ನಂಗೆ ಒಂದು 8 ಕ್ಷೇತ್ರ ಅದು ಮಿನಿಮಮ್ ತೆಗಿತಾರೆ ಅಂತ. ಈಗ ನಂಗೆ 5 ಇದೆ. ಓಕೆ, ಯಡ್ರಾಳಿ ಅವರೇ, ದಕ್ಷಿಣದ ಬಗ್ಗೆ ಮಾತನಾಡ್ತಾ ಇದ್ರು. ಈ ಬಾರಿ ಇದ್ದಿದ್ದು BJP ದಕ್ಷಿಣದಲ್ಲಿ ಅಕೌಂಟ್ ಓಪನ್ ಮಾಡುತ್ತಾ, ಈಸ್ಟ್ ಅಲ್ಲಿ ಈಶಾನ್ಯ ಭಾಗದಲ್ಲಿ ಎಕ್ಸ್ಪ್ಯಾಂಡ್ ಮಾಡುತ್ತಾ ತನ್ನ ವ್ಯಾಪ್ತಿಯನ್ನ ಅಂತ ಹೇಳಿ. ಬಟ್ ಎಕ್ಸಿಟ್ ಪೋಲ್ಗಳನ್ನ ಗಮನಿಸಿದ್ರೆ ಅಂತ ಮ್ಯಾಜಿಕ್ ಆಗಿ ಏನು ಪರಿಣಮಿಸ್ತಾ ಇಲ್ಲ. ಅದೇ ಎಕ್ಸಾಕ್ಟ್ ಆಗುತ್ತಾ ಗೊತ್ತಿಲ್ಲ. ಯಡ್ರಾಳಿ ಅವರೇ, ಅದು ಕಳೆದ ಸರ್ತಿ 29 ಸೀಟ್ಗಳು ಬಂದಿದ್ದು ದಕ್ಷಿಣ ಭಾರತದಲ್ಲಿ, ಅದರಲ್ಲಿ 25 ಸೀಟುಗಳನ್ನು ಕರ್ನಾಟಕದಿಂದಲೇ ಬಂದಿತ್ತು. ಈ ಸರ್ತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಸಂಖ್ಯೆ ಹೆಚ್ಚು ಆಗುವ ಎಲ್ಲ ಚಾನ್ಸಸ್ಗಳು ಇರೋದರಿಂದ ಈ ಸರ್ತಿ ದಕ್ಷಿಣ ಭಾರತದಲ್ಲಿ ಕಳೆದ ಸರ್ತಿ ಬಂದಿರೋದಷ್ಟು ಸೀಟ್ಗಳು ಬರುತ್ತಾ ಅನ್ನುವುದು ಇವತ್ತರೆಗೂ ಅನುಮಾನ ಇದೆ. ಅದು ಏನಿದ್ರೂ ಉತ್ತರ ಭಾರತದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಬರ್ತಕ್ಕಂಥ ಎಲ್ಲ ಚಾನ್ಸಸ್ಗಳಿದ್ದಾವೆ. ಆದರೆ ದಕ್ಷಿಣ ಯಾಕೆ ಕರ್ನಾಟಕವೇ ಇಲ್ಲಿ ಹೆಚ್ಚು ಲೀಡ್ ಕೊಡ್ತಕ್ಕಂಥದ್ದು ಯಾವುದಕ್ಕೆ? BJPಗೆ. ಆದರೆ ಈ ಸರ್ತಿ ಕರ್ನಾಟಕದಲ್ಲಿ ಹೆಂಗೆ ಮಾಡಿದರೂ ಸಹಿತ ಒಂದಂತರೂ ಬರೋದಿಲ್ಲ, ಅದಕ್ಕಿಂತ ಹೆಚ್ಚು ಬಂದೇ ಬರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅಷ್ಟು ಮೈನಸ್ ಆಗುತ್ತೆ BJPಗೆ. ಆಮೇಲೆ ಅವ್ರು ಎಷ್ಟೇ ಏನೇ ಹೇಳಿದ್ರು ಸಹಿತ ಕೇರಳ, ತಮಿಳುನಾಡು ಸಾಧ್ಯತೆಗಳು ಕಡಿಮೆ. ಆಮೇಲೆ ಆಂಧ್ರದಲ್ಲಿ ಸಹಿತ ಒಂದಿಷ್ಟು ಹೆಚ್ಚಾಗಬಹುದು. ಸೊ ಈ ರೀತಿ ಎಲ್ಲ ಕ್ಯಾಲ್ಕುಲೇಷನ್ಸ್ಗಳನ್ನು ನಾವು ನೋಡಿದಾಗ ದಕ್ಷಿಣ ಭಾರತದಲ್ಲಿ ಹೋಪ್ ಜಾಸ್ತಿ ಇಟ್ಕೊಳ್ಳೋ ಅಗತ್ಯ ಇಲ್ಲ BJP ಅವರು. ಆದರೆ ಉತ್ತರ ಭಾರತದಲ್ಲಿ ಇರುತ್ತೆ. ಅದರಲ್ಲೂ ಸಹಿತ ಪೀಕಿಗೆ ತಲುಪಿಬಿಟ್ಟಿದೆ. ಹೋದ ಸರ್ತಿ ಎಷ್ಟೋ ರಾಜ್ಯಗಳಲ್ಲಿ BJP ಹೆಚ್ಚು ಲೀಡ್ ತಗೊಂಡಾಗಿದೆ. ಇವಾಗ ಅವ್ರು ಏನಾದ್ರು ಇದ್ರೆ ಕಳ್ಕೊಳ್ಳೋದೆ ಅಲ್ಲಿ. 5 ರಾಜ್ಯಗಳಲ್ಲಿ ಕ್ಲೀನ್ ಸ್ವೀಪ್ ಆಗಿತ್ತು. ಇವಾಗ ಅದಕ್ಕಿಂತ ದಾಟಕ್ಕಾಗೋದಿಲ್ವಲ್ಲ. ಅದು ನನ್ನ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ 131 ಕ್ಷೇತ್ರಗಳ ಪೈಕಿ, ದಕ್ಷಿಣದ 131 ಕ್ಷೇತ್ರಗಳ ಪೈಕಿ ಕಳೆದ ಬಾರಿ 29, 25 + 4 ತೆಲಂಗಾಣ ಅಷ್ಟೇ. ಈ ಬಾರಿ ಅವರು ಒಂದು ಕ್ಯಾಲ್ಕುಲೇಷನ್ ಹಾಕಿದ್ರು, 130 ಪೈಕಿ ನಮಗೆ 60 ಆದ್ರೂ ಬಂದರೆ ಮಾತ್ರ ನಾವು 400 ಪಾರ್ ಅಲ್ಲದಿದ್ರು ಕೂಡ 370 ಆದ್ರೂ ಕೂಡ ಅಂತ ಹೇಳಿ 29 ಕಳೆದ ಬಾರಿಯದ್ದು. ಪ್ಲಸ್ TDP ಜೊತೆ ಮತ್ತು ಏನು ಪವನ್ ಕಲ್ಯಾಣ್ ಜೊತೆಗಿನ ಸಂಬಂಧದಿಂದಾಗಿ ಅಲ್ಲಿ 25 ಅಥವಾ 20ರಿಂದ 20 ಸ್ಥಾನಗಳು ನಮಗೆ ಎಕ್ಸ್ಟ್ರಾ ಬರುತ್ತೆ ಅಂದ್ರೆ ಅವರ ಲೆಕ್ಕಾಚಾರ. ಮತ್ತು ತಮಿಳುನಾಡಲ್ಲಿ 1-2 ಮತ್ತು ತೆಲಂಗಾಣದಲ್ಲಿ ನಾವು ನಂಬರ್ 1 ಅಂತ ಹೇಳಿ. ಹಾಗಾಗಿ ಸಾರಿ ಫಾರ್ ಇಂಟರಪ್ಟ್, ಒಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತೆ ಡಾಕ್ಟರ್ ಮಂಜುನಾಥ್ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಆರಂಭದ ಹಂತದಿಂದ ಗಮನಿಸ್ತಾ ಇದ್ದೀವಿ, ಡಾಕ್ಟರ್ ಮಂಜುನಾಥ್ ಮತ್ತೆ ಮುನ್ನಡೆಗೆ ಸಾಕ್ಷಿ ಆಗ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಅಲ್ಲಿನ ಜನ ಒಂದು ಸ್ಲೋಗನ್ ಹೇಳ್ತಾ ಇದ್ರು, DKC ನೋಟು ಡಾಕ್ಟರ್ಗೆ ಓಟು ಅಂತ. ಬಹುಶಃ ಅದು ಖಾತ್ರಿ ಆಗ್ತಾ ಇದೆ ಈ ಮುನ್ನಡೆಯನ್ನ ನೋಡ್ತಾ ಇದ್ದಂಗೆ. ಅಂಚೆ ಮತ ಎಣಿಕೆ ಸಂದರ್ಭದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದ ಡಾಕ್ಟರ್ ಮಂಜುನಾಥ್ ಅಗೇನ್ ಅಂಡ್ ಅಗೇನ್ ಬ್ಯಾಕ್ ಟು ಬ್ಯಾಕ್ ಲೀಡ್ ಅಲ್ಲಿದ್ದಾರೆ ಡಾಕ್ಟರ್ ಮಂಜುನಾಥ್. ಬಹುಶಃ ಗೆಲುವಿಗೆ ಸನಿಹ ಆಗಿದ್ದಾರೆ. ಕುಮಾರ್ 12 ಗಂಟೆ ಮೇಲೆ ಫ್ರೀಯಾಗಿ ಮಾತಾಡ್ತೀನಿ ಬನ್ನಿ, ಪಾರ್ಟಿ ಆಫೀಸಲ್ಲಿ ಫ್ರೀಯಾಗಿ ಮಾತಾಡ್ತೀನಿ. ಇವರು 12 ಗಂಟೆ ನಂತರ ಮಾತನಾಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ಇದು ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಕ್ವಶನ್ ಆದ್ರೂ ಕೂಡ ಕ್ಯೂರಿಯಾಸಿಟಿ ಇದೆ. ರವೀಂದ್ರ ರೇಷ್ಮೆ ಸರ್, ಮಿನಿಸ್ಟರ್ ಕಡೆ ಏನಾದರೂ ಕಾಣ್ತಿದ್ಯಾ ಕುಮಾರಸ್ವಾಮಿ ಅವ್ರ ಮುಖದಲ್ಲಿ? ಕಾಣಬಹುದಾಗಿತ್ತು, ಆದರೆ ಅವರ ಕುಟುಂಬದಲ್ಲಾಗಿರುವ ಮುಜುಗರದಿಂದಾಗಿ ಅವ್ರಿಗೂ ಕೂಡ ಸ್ವಲ್ಪ ಸಂಕೋಚ. ಅವ್ರ ನಿಲುವು ಸರಿಯಾಗಿದೆ. 12 ಗಂಟೆ ನಂತರ ಮಾತಾಡ್ತೀನಿ ಅಂತಂದ್ಬಿಟ್ಟು. ಯಾಕಂದರೆ ಹಾಸನದಲ್ಲಿ ಏನಾಗಿದೆ ಗೊತ್ತಾಗ್ತಾ ಇಲ್ಲ ನಮ್ಗೆ ಇದುವರೆಗೂ ಕೂಡ. ಇವತ್ತು ನೋಡಿ, ಸುಪ್ರಸಿದ್ಧ ವ್ಯಕ್ತಿಗಳು 3 ಜನ ಜೈಲಲ್ಲಿದ್ದಾರೆ. ಒಂದು ವಿಶಿಷ್ಟವಾದ ಕಾರಣಕ್ಕೆ ಪ್ರಜ್ವಲ್ ಜೈಲಲ್ಲಿದ್ದಾರೆ. ಹಾಸನ ಏನಾಗುತ್ತೆ ಅಂತ. ಆಮ್ ಆದ್ಮಿ ಪಕ್ಷದ ಸಂಸ್ಥಾಪಕ, ಮುಖ್ಯಸ್ಥ, ನೇತಾರ ಎಲ್ಲ ದಿಲ್ಲಿ ಮುಖ್ಯಮಂತ್ರಿ ಆಗಿರೋ ಕೇಜ್ರಿವಾಲ್ ಮತ್ತೆ ಜೈಲಿಗೆ ವಾಪಸ್ ಹೋಗಿದ್ದಾರೆ. ಜೈಲಿಗೆ ಹೋದ್ಮೇಲೆ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನೋದ್ರ ಮೂಲಕ ಒಂದು ಔಚಿತ್ಯದ ಪ್ರಶ್ನೆ ಕೂಡ ಕಾರಣವಾಗಿದ್ದಾರೆ ಕೇಜ್ರಿವಾಲ್.
ಅದೇ ರೀತಿ JMM ಪಕ್ಷದ ನೇತಾರ ಜಾರ್ಖಂಡ್ನ ಮಾಜಿ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಕೂಡ ಜೈಲಲ್ಲಿದ್ದಾರೆ. ಸೊ ಇಂಡಿಯಾ ಮೈತ್ರಿಕೂಟದ ಇಬ್ಬರು ಪ್ರಮುಖ ವ್ಯಕ್ತಿಗಳು ಮತ್ತು ಈ NDA ಮೈತ್ರಿಕೂಟದ ಒಬ್ಬ ಪ್ರಮುಖ ನಾಯಕನ ಮೊಮ್ಮಗ ಆತ ಜೈಲಿದ್ದಾರೆ. ಅದು ಬಹಳ ಕೆಟ್ಟ ಕಾರಣಕ್ಕಾಗಿ. ಇದು ಕರ್ನಾಟಕದ ಮುಂದೆ ಇದೊಂದು ದೊಡ್ಡ ನೈತಿಕ ಸವಾಲಾಗುತ್ತೆ. ಅಕಸ್ಮಾತ್ ಪ್ರಜ್ವಲ್ ಗೆದ್ರೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ಸಾರ್ವಜನಿಕ ಸಾಕ್ಷಿ ಪ್ರಜ್ಞೆಗೆ ದೊಡ್ಡ ಸವಾಲಾಗುತ್ತೆ. ಪ್ರಜ್ವಲ್ ಗೆಲುವನ್ನು ಸ್ವೀಕರಿಸ್ಬಿಡ್ತಾರೆ ನರೇಂದ್ರ ಮೋದಿ ಅವರು. ಯಾಕಂದ್ರೆ ಝೀರೋ ಟಾಲರೆನ್ಸ್, ಇಂಥ ಕೃತ್ಯಗಳಿಗೆ ಝೀರೋ ಟಾಲರೆನ್ಸ್ ನಿಮ್ಮ ಮಾಧ್ಯಮ ಕೂಡ ಅವರು ಸಂದರ್ಶನ ಕೊಟ್ಟಿದ್ರು. ಏನ್ ಮಾಡ್ತಾರೆ ಭಾರತದ ಪಾರ್ಲಿಮೆಂಟ್ ಇಂಥವ್ರ ಬಗ್ಗೆ ಯಾವ ನಿಲುವು ತಾಳುತ್ತೆ? ಅದು ಬಹಳ ಮುಖ್ಯ ಪ್ರಶ್ನೆ ಸರ್. ಹಾಗಿದ್ರೆ ಅಲ್ಲಿ ಕುಮಾರಸ್ವಾಮಿ ಇಶ್ಯೂಗೆ ಹೆಂಗಾಗುತ್ತೆ ಸರ್? ಈಗ ಒಂದು ವೇಳೆ ಅದು ಪ್ರಜ್ವಲ್ ರೇವಣ್ಣ, ಓಕೆ, ಪ್ರಜ್ವಲ್ ರೇವಣ್ಣ ಆ ಥರನ ಅಮಾನತುಗೊಳಿಸ್ತಾರೋ ಮತ್ತೊಂದುಗೊಳಿಸ್ತಾರೋ ಗೊತ್ತಿಲ್ಲ. ಆದರೆ ಮಂತ್ರಿ ಆಗೋದಕ್ಕೆ ಕುಮಾರಸ್ವಾಮಿಗೆ ಆಗುವಂಥ ಎಡರು ತೊಡರುಗಳು ಏನು? ಅವ್ರಿಗೆ ಏನು ಕ್ವಶನ್ ಅದು? ಇನ್ನಿಬ್ರು ಪ್ರತಿಸ್ಪರ್ಧಿಗಳಿದ್ದಾರೆ. ಬಿಜೆಪಿಯಿಂದ ಮತ್ತಿಬ್ರು ಮಾಜಿ ಮುಖ್ಯಮಂತ್ರಿಗಳು ಗೆಲ್ಲೋ ಸಾಧ್ಯತೆ ಇದೆ. ಹಾವೇರಿಯಿಂದ ಒಬ್ರು, ಬೆಳಗಾವಿಯಿಂದ ಒಬ್ರು, ಅವರು ಗೆದ್ದು ಬಿಟ್ರೆ 3 ಜನ ಮಾಜಿ ಮುಖ್ಯಮಂತ್ರಿಗಳ ಪೈಕಿ ಯಾರನ್ನ ಬಿಡಬೇಕು ಯಾರು ಬಿಡಬಾರ್ದು ಅನ್ನೋ ಮೈತ್ರಿ ಧರ್ಮ ಪಾಲನೆ, ಅದಕ್ಕೋಸ್ಕರ ಬರುತ್ತಾ ಅಂತ ಸ್ಮಿತಾ ಅವ್ರು ಹೇಳ್ದಂಗೆ ಮೈತ್ರಿ ಧರ್ಮ ಪಾಲನೆ ಮಾಡ್ಬೇಕಾಗತ್ತಲ್ಲ ಈ ಮೈತ್ರಿ. ಬಿಜೆಪಿಗೆ ಏನಾದರೂ ತನ್ನದೇ ಸ್ವಂತ ಬಲದಿಂದ ನಿಚ್ಚಳ ಬಹುಮತ ಬಂದ್ಬಿಟ್ರೆ ಕುಮಾರಸ್ವಾಮಿ ಅವ್ರದ್ದು ಮತ್ತೆ ಅನಿಶ್ಚಿತತೆ ಕಾಡ್ಬೋದು. ಯಾಕಂದ್ರೆ ಕುಮಾರಸ್ವಾಮಿ ಅವರು ಈ ಮೈತ್ರಿ ರಚನೆ ಆಗೋ ಸಂದರ್ಭದಲ್ಲಿ ಸ್ವಲ್ಪ ಆಕ್ರೋಶದಿಂದ ಮಾತಾಡಿದ್ರು. ಏನ್ 3 ಸೀಟ್ಗೋಸ್ಕರ ನಾವು ಕಾಲಿಗೆ ಬೀಳ್ಬೇಕಾ, ಅವ್ರಿಗೆ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕಂತ ಈ ತರ ಮಾತಾಡಿದ್ರು. ಅದು ಎಲ್ಲೋ ಒಮ್ಮೆ ಕಾಡ್ಬೋದು ಅಂತ ಕಾಣುತ್ತೆ ಆ ಸಂದರ್ಭ ಬಂದಾಗ. ಶಂಕರ್ ಶೆಟ್ಟಿ ಸರ್, ಮೈತ್ರಿ ಬಗ್ಗೆ ಏನೋ ಹೇಳ್ತಾ ಇದ್ರಿ ತಾವು. ಅಲ್ಲ, ಮೈತ್ರಿ ಬಗ್ಗೆ ಏನು ಗೊತ್ತಾ, ಅವರಿಗೆ ಎಲ್ಲ ಈ ಕರ್ನಾಟಕ JDS ಅಂತಲ್ಲ, ಅದು JDU ಆಗಲಿ, ಶಿವಸೇನೆ ಆಗಲಿ, ಅಥವಾ NCP ಗ್ರೂಪ್ ಆಗಲಿ, ಯಾವುದೇ ಐತಿಗೆ TDP ಅಲ್ಲಿ ಇದೇ ಎಲ್ಲ ಮಂತ್ರಿ ಗ್ರೂಪ್ಗಳೇ. ಅವರಿಗಂತ ಇಂಥ ಒಂದು ರಿಸರ್ವೇಷನ್ ಮನಿಷ್ಠ ಎಲ್ಲ ಅವರನ್ನು ಸೇರಿಸ್ತಾರೆ. ಅದು ಅವರು ಸಿಂಗಲ್ ಪಾರ್ಟಿ ಮೆಜಾರಿಟಿ ಬರಲಿ ಅಥವಾ NDA ಮೆಜಾರಿಟಿ ಬರಲಿ, ಪ್ರತಿಯೊಂದು ಒಬ್ಬೊಬ್ಬರು ಕೇಳ್ತಾರೆ. ಅದು ಅವನಿಗೆ ಕ್ಯಾಬಿನೆಟ್ ದರ್ಜೆಗೆ ಕೊಡ್ತಾರೆ, ಸ್ಟೇಟ್ ದರ್ಜೆ ಕೊಡ್ತಾರೆ ಅನ್ನೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಗೊತ್ತಿರೋ JDUಗೆ ನನಗೆ ಒಂದೇ ಕೊಟ್ಟಿದ್ದೆ, ಅವ್ರು ಓದ್ತೆ ತಗೊಳ್ಳಿಲ್ಲ. ನಮ್ಮ ಮಿನಿಸ್ಟರ್ ನಾವು ಯಾರನ್ನು ಇನ್ವಾಲ್ವ್ ಮಾಡೋದಿಲ್ಲ ಅಂತ ಹೇಳಿ ಕ್ಯಾಬಿನೆಟ್ ದರ್ಜೆ ಕೊಡದೆ ಕುಮಾರಸ್ವಾಮಿ ಬ್ರೇಕಿಂಗ್ ಸಂದೇಶ್ ಖಾಲಿ ಸಂತ್ರಸ್ತೆ ರೇಖಾ ಪಾತ್ರ ಅವರು ಮುನ್ನಡೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ರೇಖಾ ಪಾತ್ರ ಮುನ್ನಡೆ. ಸಂದೇಶ್ ಖಾಲಿ ಸಂತ್ರಸ್ತೆಗೆ ಟಿಕೆಟ್ ಅನ್ನ ನೀಡಿತ್ತು ಬಿಜೆಪಿ ಪಕ್ಷ. ಬಹಳ ಜಾಣ ನಡೆ ಅಂತ ಹೇಳಿ ಅದನ್ನ ವಿಶ್ಲೇಷಣೆ ಕೂಡ ಮಾಡಲಾಗಿತ್ತು. ವೆಸ್ಟ್ ಬೆಂಗಾಲ್ ಕೂಡ ಈ ಬಾರಿ, ಪಶ್ಚಿಮ ಬಂಗಾಳ ಸಾಕಷ್ಟು ವಿಚಾರ ಕುತೂಹಲ ಕಾರಣವಾಗ್ತಾ ಇದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಿಜೆಪಿ ಹೊರಹೊಮ್ಮಬಹುದು ಅಂತ ಹೇಳಿ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದೆ. ಬಟ್ ಅದು ನಿಜ ಆಗುತ್ತಾ ಇಲ್ವಾ ಕಾದ್ ನೋಡೋಣ. ಸದ್ಯಕ್ಕೆ ಪಶ್ಚಿಮ ಬಂಗಾಳದ ಒಂದಷ್ಟು ಕ್ಷೇತ್ರಗಳ ಅಪ್ಡೇಟ್ ಅನ್ನ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಮುನ್ನಡೆ. ರಾಜೀವ್ ಗೌಡಗೆ ಕರಂದ್ಲಾಜೆ ವಿರುದ್ಧ ರಾಜೀವ್ ಗೌಡಗೆ ಲೀಡ್. ಸ್ಮಿತಾ ರಂಗನಾಥ್ ಅವರ ಕ್ಷೇತ್ರ ಇದು. ನಾನು ಓಟ್ ಹಾಕಿದ ಕ್ಷೇತ್ರ. ಓಟ್ ರಾಮ ಓಟ್. ರೈಟ್. DK ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅವರು ಕನ್ಸಿಸ್ಟೆಂಟ್ ಆಗಿ ಈವರೆಗೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 1029 ಮತಗಳಿಂದ ಮುನ್ನಡೆ. ಅಂಚೆ ಮತಗಳು ಅಂತಂದ್ರೆ ಪೇಪರ್ ಬ್ಯಾಲೆಟ್. ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಕೇರಳದಲ್ಲಿ ಶಶಿ ತರೂರ್ಗೆ ಹಿನ್ನಡೆ. ಶಶಿ ತರೂರ್ಗೆ ಬಿಜೆಪಿಯ ರಾಜೀವ್ ಚಂದ್ರಶೇಖರ್ಗೆ ಮುನ್ನಡೆ ಅನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಈಗಾಗಲೇ ಉಡುಪಿ ಚಿಕ್ಕಮಗಳೂರಿನಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ನಿರೀಕ್ಷೆಯಂತೆ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರುವಂತದ್ದು. ಶ್ರುತಿ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬಹುತೇಕ ಕಡೆ ರಾಜ್ಯದ 28 ಕ್ಷೇತ್ರಗಳನ್ನ ಗಮನಿಸಿದ್ರೆ ಬಿಜೆಪಿಯ ಲೀಡ್. ಚಿಕ್ಕೋಡಿಯಲ್ಲೂ ಕೂಡ ಬಿಜೆಪಿ ಲೀಡ್. ಪ್ರಿಯಾಂಕ್ ಜಾರಕಿಹೊಳಿಗೆ 1300 ಮತಗಳ ಹಿನ್ನಡೆ. ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಅನ್ನುವಂತ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪ್ರಿಯಾಂಕಾ ಜಾರಕಿಹೊಳಿಗೆ 1300ಕ್ಕೂ ಹೆಚ್ಚು ಮತಗಳ ಮುನ್ನಡೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿ ಪ್ರಭಾ ಮಲ್ಲಿಕಾರ್ಜುನ್. ಒಂದು ಕಡೆ ಇಂಡಿ ಮೈತ್ರಿಕೂಟ ಸೆಂಚುರಿ ಬಾರಿಸಿದೆ, ಮತ್ತೊಂದು ಕಡೆ NDA ಮೈತ್ರಿಕೂಟ ಡಬಲ್ ಸೆಂಚುರಿಗೆ. ಇನ್ನೊಂದು ಕಡೆ ಬಿಜೆಪಿ ಕರ್ನಾಟಕದಲ್ಲಿ 17, ಬಹುಶಃ ಶಂಕರ್ ಶೆಟ್ರ ಹತ್ರ ಬರ್ತಾ ಇದೆ. ಅಂದರೆ ಇನ್ನು ಒಂದು ಕಾಂಗ್ರೆಸ್ಗಾದರೆ, ಆಮೇಲೆ JDSಗೆ 3 ಆದರೆ, ನೀವು ಹೇಳಿದ ರೀತಿಯಲ್ಲಿ ನೀವು ಅಂತಾರಾಷ್ಟ್ರೀಯ ಮಟ್ಟದ ನಿಮಗೆ ಹಳೆ ಮೈಸೂರು ಭಾಗದಲ್ಲಿ ಈಗ ಎಕ್ಸೆಪ್ಟ್ ಚಾಮರಾಜನಗರ ಬಿಟ್ಟರೆ ನಿಮ್ಗೊಂದು 15 ಕ್ಷೇತ್ರ ಉಂಟಲ್ಲ, ಒಂದು 14 ಕ್ಷೇತ್ರ, ಅದರಲ್ಲಿ ಯಾವುದೂ ಬರುವುದಿಲ್ಲ. 14-13 ಕ್ಷೇತ್ರದಲ್ಲಿ
ಅದು ನೋಡಿ ಫೈಟ್ ಇರೋದು ಮಧ್ಯ ಕರ್ನಾಟಕದಲ್ಲಿ ಚಿತ್ರದುರ್ಗ ದಾವಣಗೆರೆಯಲ್ಲಿ ಫೈಟ್ ಬರ್ತದೆ Okay. ಮತ್ತೆ ಇಲ್ಲಿ ಕಿತ್ತೂರು ಹಾಗಿದ್ರೆ ಶಂಕರ್ ಶೆಟ್ಟಿ, ನನ್ನ ಪ್ರಶ್ನೆಗೆ ಒಂದು ಉತ್ತರ ಕೊಡಿ. ಈಗ ಈ ಬಾರಿ JDS ಜೊತೆ ಬಿಜೆಪಿ JDS ಕಂಬೈನ್ ಆದ ಕಾರಣಕ್ಕಾಗಿ ಅಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ, ಬಹಳ ದೊಡ್ಡ ಫಸಲು ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಹಾಗಿದ್ದರೆ ಕಳೆದ ಬಾರಿ ಕಾಂಗ್ರೆಸ್ ಮತ್ತು JDS ಜೊತೆಯಾದಾಗ ಯಾಕೆ ಆ